ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸೆಲೆಬ್ರಿಟಿ ಬ್ರೈಡ್ ನೀವೆಲ್ಲ ಕಾಯ್ತಾ ಇರುವಂತಹ ಸೆಗ್ಮೆಂಟ್ ಬಂದಾಗಿದೆ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಯಾರು ಅಂತ ನೀವು ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಅಂತ ಗೊತ್ತು. ನಿಮಗೆಲ್ಲ ಗೊತ್ತಿರುವಂತಹ ಸೆಲೆಬ್ರಿಟಿನೇ ನಮ್ಮ ಜೊತೆ ಇದ್ದಾರೆ. BR ಛಾಯಾ ಅವರು ಖ್ಯಾತ ಹಿನ್ನೆಲೆ ಗಾಯಕಿ, ಸಾಕಷ್ಟು ಆಲ್ಬಮ್ಗಳಿಗೆ ಹಾಡಿದ್ದಾರೆ. ಭಕ್ತಿಗೀತೆಗಳಿರ್ಬೋದು, ಸುಗಮ ಸಂಗೀತೆ, ಭಾವಗೀತೆ ಎಲ್ಲದರಲ್ಲೂ ಕೂಡ ತಮ್ಮ ಶ್ರಾವ್ಯ ಕಂಠದಿಂದ ನಮ್ಮ ಮನಸ್ಸು ಗೆದ್ದವರು, ಕನ್ನಡಿಗರ ಮನಸ್ಸು ಗೆದ್ದಂಥ ಮೆಚ್ಚಿನ ಗಾಯಕಿಯವರು. ಬನ್ನಿ ಅವ್ರನ್ನೇ ಕೇಳೋಣ. ಅವರ ಮದುವೆಯ ಮಧುರಕ್ಷಣೆಗಳು ಹೇಗಿತ್ತು, ಯಾವ ರೀತಿ ಒಂದು ಮದುವೆನ ಎಂಜಾಯ್ ಮಾಡಿದ್ರು, ಅಷ್ಟು ವರ್ಷಗಳ ಒಂದು 20 ವರ್ಷಗಳ ಹಿಂದಿನ ಅವರು ಮದುವೆಯ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಸೆಗ್ಮೆಂಟ್ ಶುರು ಮಾಡೋಣ. ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಸೊ BR ಛಾಯಾ ಅವರು ನಮ್ಮ ಮೆಚ್ಚಿನ ಹಿನ್ನೆಲೆ ಗಾಯಕಿ. ಸೊ ನಿಮ್ಮ ಮದುವೆಯ ನೆನಪುಗಳನ್ನು ನೆನಪು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಈ ನವೆಂಬರ್ ಬಂದರೆ 24 ವರ್ಷ ಆಯಿತು. ಓ, ಸುಮ್ಮ 2 ದಶಕನೇ ಅನ್ಕೊಳ್ಳೋಣ ಹಾಗಂದ್ರೆ. ಸೊ 24 ವರ್ಷ ನೆನ್ನೆ ಮೊನ್ನೆ ಆದಂಗೆ ಇದೆ ನನಗೆ. ಇನ್ನು 24 ವರ್ಷ ಆಯಿತು ಅಂತ ಅನ್ಸಲಿಲ್ಲ. ಇನ್ನೂ ಎಲ್ಲ ಅಂದರೆ ಸೀನ್ ಟು ಸೀನ್ ಜ್ಞಾಪಕ ಇದೆ ಅಂತಾರಲ್ಲ, ಹಾಗೆ ಎಲ್ಲ ಜ್ಞಾಪಕ ಇದೆ. ಸೊ 20 ವರ್ಷ ಹಿಂದೆ ಹೋಗೋದಾದ್ರೆ ಮದುವೆ ಅಂತ ಫಿಕ್ಸ್ ಆದಾಗ BR ಛಾಯಾ ಅವರು ಫಸ್ಟ್ ರಿಯಾಕ್ಷನ್ ಹೇಗಿತ್ತು? ಸಬಿತಾ, ನಿಜ ಹೇಳಬೇಕಂದ್ರೆ ನನಗೆ ಮದುವೆ ಅನ್ನೋದ್ರಲ್ಲಿ ಅಷ್ಟು ಆಸಕ್ತಿ ಇರಲಿಲ್ಲ. ಯಾಕೆಂದರೆ ನಾನು ತುಂಬ ಬ್ಯುಸಿ ಇದ್ದೆ, ಫಿಲಿಮ್ಸಲ್ಲಿ ಹಾಡ್ತಿದ್ದೆ ಮತ್ತು ಎಲ್ಲ. ಬಟ್ ಸಿಗೋ ಹುಡುಗ ಹಾಡಬೇಡ, ಏನಂತಾರೋ ಸ್ವಲ್ಪ ಸಂಪ್ರದಾಯಸ್ಥರ ಮನೆ ನಮ್ದಲ್ಲ, ಸುಮ್ಮನೆ ಅರ್ಶಿನ ಕುಂಕುಮಕ್ಕೆ ಹೋದಾಗ ಒಂದೆರಡು ಹಾಡು ಆ ಥರ ಅಂದ್ಬಿಟ್ರೆ, ಅಂದರೆ ಕಲ್ತಿದ್ದೆಲ್ಲ ಹೋಗುತ್ತೆ. ಅಂದರೆ ಆಲ್ರೆಡಿ ನಾನು ಫಿಲಮ್ಸಲ್ಲೆಲ್ಲ ಹಾಡ್ತಾ ಇದ್ದೆ. ಸೊ ಹಾಗಾಗಿ ಯಾವ ಥರ ಸಿಗ್ತಾರೋ ಏನೋ ಅಂತ ಸ್ವಲ್ಪ ಹೆದರಿಕೆ ಇತ್ತು. ಬಟ್ ನಮ್ಮಿಬ್ಬರು ಕಾಮನ್ ಫ್ರೆಂಡ್ ಒಬ್ಬರು ಕೋಮಲ ಅಂತಿದ್ದಾರೆ. ಅವರು ನಮಗೆ ಈ ಥರ ಒಂದು ಹುಡುಗ ಇದ್ದಾರೆ ನೋಡು, ತುಂಬ ಒಳ್ಳೆ ಹುಡುಗ, ಇಂಜಿನಿಯರು, HAL ವರ್ಕ್ ಮಾಡ್ತಾರೆ, ನೋಡು ಅಂತ ಹೇಳಿದ್ರು. ಸೊ ನಾನು ಅವಾಗ ಸರಿ ನೋಡೋಣ, ಅಕಸ್ಮಾತ್ ನಂದೆಲ್ಲ ಹೇಳೋಣ, ಹೆಂಗೆ ಓಪನ್ ಆಗಿ ಮಾತಾಡಿದ್ರೆ ಗೊತ್ತಾಗುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೆ ಮುಂಚೆನೂ ಯಾವುದಾದ್ರು ಆಫರ್ ಬಂದಿತ್ತು, ಎಲ್ಲ ಇದೇ ಥರ, ಅಂದರೆ ಅರ್ಶಿನ ಕುಂಕುಮದಲ್ಲಿ ಒಂದೆರಡು ಹಾಡಲಿ, ಅಂದರೆ ಒಂದು ಹೆಣ್ಣು ಹುಡುಗಿ ಅಂದರೆ ಒಂದು ಮನೆಯಲ್ಲಿ ಅಂತ ಆ ಥರ, ಅಂದರೆ ಪ್ರೊಫೆಷ್ನಲ್ ಆಗಿ ಹಾಡೋಕ್ಕೆ ಇಷ್ಟಪಡದೇ ಇರೋರೇ ಇದ್ರು ಜಾಸ್ತಿ ಜನ. ಬಟ್ ಆಮೇಲೆ ಇವ್ರನ್ನ ಮೀಟ್ ಮಾಡಿದಾಗ ಇದು ಹಾಗೆ ಇರುತ್ತೆ ಅಂದ್ಕೊಂಡು ಸುಮ್ಮನೆ ಇಟುಕೆ ಚಾನ್ಸ್. ಆಮೇಲೆ ಹೋದಾಗ ಅಂದರೆ ನನಗೆ ನೆವರ್ ಎಕ್ಸ್ಪೆಕ್ಟೆಡ್, ಆತ ಏನೂ ಹೇಳಿಲ್ಲ. ನನ್ನ ಹಸ್ಬೆಂಡು, ನೀವು ಹಾಡ್ಕೊಂಡು ಹೋಗಿ ಸಾಕಷ್ಟೇ, ಮನೆ ಜವಾಬ್ದಾರಿ ಎಲ್ಲ ನಂಗೆ ಬಿಡಿ, ನೀವು ಹಾಡ್ಕೊಂಡು ಹೋಗಿ, ಇಷ್ಟೇ ಹೇಳಿದ್ದು. ಸೊ ನನಗೆ ಆವಾಗಲೇ ಒಂದು ಸ್ವಲ್ಪ ತುಂಬ ಇಷ್ಟ ಆಯಿತು, ಇಂಪ್ರೆಸ್ ಆಯಿತು. ಹಾಗೆ ಮದುವೆ ಆಗಿ ಹಾಗೆ ನಡ್ಕೊಂಡು ಬಂದು ಇವತ್ತಿಗೂ ನಾನು ಹಾಡ್ತಾನೇ ಇದ್ದೀನಿ. ಬಿಕಾಸ್ ಆಫ್ ಹಿಮ್ ಹಾಗೆ ಇದೆ, ಏನು ಚೇಂಜ್ ಆಗಿಲ್ಲ. ಅದಕ್ಕೆ ಹೇಳಿದೆ, ಇನ್ನೂ ನೆನ್ನೆ ಮೊನ್ನೆ ಆದಂಗಿದೆ ನನಗೆ ಮದುವೆ. ಸೊ ನಿಮ್ಮ ಮನೇಲಿ ಈಗ ಮದುವೆ ಪ್ರಸ್ತಾಪ ಮಾಡಿದಾಗ ನೀವು ಹೆಂಗೆ ಎಲ್ಲರಂಗೆ ಬೇಡ ಬೇಡ ಅಂತಿದ್ರ? ಎಲ್ಲ ಹುಡುಗಿಯರಂಗೆ ಇವಾಗ ಮದುವೆ ಬೇಡ ಬೇಡ ಅಂತ ಹೇಳ್ತಿರ್ಲಿಲ್ಲ. ಅಂದರೆ ನಮ್ಮ ತಂದೆ ಪಾಪ ಸಾಮಾನ್ಯ ವಯಸ್ಸಿಗೆ ಬಂದು ಹುಡುಗಿ ಆದರೆ ನೋಡಲೇಬೇಕಲ್ಲ ಗಂಡು ಅಂತ ಹೇಳಿ ನೋಡೋರು, ಸುಮಾರು ನೋಡೋರು, ಯಾವುದು ಇಷ್ಟ ಆಗ್ತಾ ಇರಲಿಲ್ಲ. ಏನೋ ಒಂದು ಕೊರತೆ, ಇಲ್ಲ ನಾನು ಒಪ್ತಿರ್ಲಿಲ್ಲ ಇಲ್ಲ. ಬಟ್ ಈ ಹುಡುಗನ ನಾನು ನಿಜವಾಗೂ ನೋಡಿದ ತಕ್ಷಣನೇ ಓ ಈಸ್ ಮೈ ಲೈಫ್ ಪಾರ್ಟ್ನರ್ ಅಂತ ಅವಾಗಲೇ ಅನ್ನಿಸ್ತು. ಹುಡುಗ ಇಷ್ಟ ಆಯಿತು. ಸೊ ಮದುವೆ ತಯಾರಿ ನಡೀತು, ಶುರು ಆಯಿತು ಅಂದ್ಕೊಳ್ಳಿ. ಸೊ ಮದುವೆ ತಯಾರಿ ಟೈಮಲ್ಲಿ ನಿಮ್ದೇನು ತಯಾರಿ ಆಯಿತು ಅಂತ? ಯಾಕಂದ್ರೆ ಬಿಸಿ ಇದ್ರಿ ನೀವು, ಹಾಡು, ಫಿಲಮ್ ಸಾಂಗ್ಸ್, ತುಂಬ ಆಫರ್ಸ್ ಇತ್ತು ಅವಾಗ. ತುಂಬ ಮದುವೆ ತಯಾರಿ ಸಾಮಾನ್ಯ ಎಲ್ಲರ ಮನೆಯಲ್ಲೂ ಮಾಡೋ ಹಾಗೇನೆ, ಎಲ್ಲ ಸೀರೆಗಳು ಖರೀದಿ ಅದಿರ್ಬೋದು. ಬಟ್ ನಂಗೆ ನೀವು ಕೇಳಿದ ತಕ್ಷಣ ನಮ್ಗೊಂದು ತಮಾಷೆ ಪ್ರಸಂಗ ನೆನಪು ಬಂತು. ಎಂಗೇಜ್ಮೆಂಟ್ ಆಗಿತ್ತು. ಎಂಗೇಜ್ಮೆಂಟ್ ಆದ ತಕ್ಷಣನೇ ಏನು ಮಾಡಿದೆ, ಇವ್ರದ್ದು ಶರ್ಟ್ ಹೊಲಿಯಕ್ಕೆ ಕೊಟ್ಟಿದ್ರು, ನಮ್ಮನೆ ಹತ್ರನೇ ಟೈಲರ್ ಹತ್ರ ಕೊಟ್ಟಿದ್ರು. ನಾ ಏನು ಮಾಡಿದೆ, ಪೆದ್ದು ಆ ಶರ್ಟನ್ನು ತೊಗೊಂಡು ಹೋಗ್ಬಿಟ್ಟೆ. ನೆಕ್ಸ್ಟ್ ಡೇ ಎಂಗೇಜ್ಮೆಂಟ್ ಇತ್ತು ಇವ್ರದ್ದು. 2-3 ಶರ್ಟ್ ಹೊಲಿಯಕ್ಕೆ ಕೊಟ್ಟಿದ್ರು. ಆ ಶರ್ಟ್ ತೊಗೊಂಡೋಗಿ ಮನೇಲಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ನೆಕ್ಸ್ಟ್ ಡೇಗೆ ಕೊಡಬೇಕು ಅನ್ನೋದು ನಂಗೆ ಹೊಳಿಲಿಲ್ಲ, ಮನೇಲೇ ಇತ್ತು. ಆಮೇಲೆ ನಂಗೂ ಮರ್ತು ಹೋಯ್ತು. ನೆಕ್ಸ್ಟ್ ಡೇ ನಾನು ಯಾವುದೋ ರೆಕಾರ್ಡಿಂಗ್ ಹೋಗಿ ಬಂದೆ. ಆಮೇಲೆ ನೆಕ್ಸ್ಟ್ ಡೇ ಎಂಗೇಜ್ಮೆಂಟಲ್ಲಿ ಬುಸು 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 ಅಂತ ಒಂಥರ ಸಿಟ್ಟಲ್ಲಿದ್ರು. ಯಾಕಪ್ಪ ಇದು ಈ ಥರ ಸಿಟ್ಟು ಅಂತ. ಆಮೇಲೆ ಸೈಡಲ್ಲಿ ಕರೆದು, ಶರ್ಟ್ಗಳೆಲ್ಲ ತೊಗೊಂಡು ಹೋಗ್ಬಿಟ್ಟಿದ್ಯಾ, ಎಂಗೇಜ್ಮೆಂಟ್ ಒಂದು ಶರ್ಟ್ ಇಲ್ಲ ನನಗೆ, ಯಾವುದೋ ಇರೋದು ಹಳದಿಂದ ಇದು ಮಾಡ್ಕೊಂಡು ಬಂದೆ. ಕಡೆಗೂ ಹಾಕೊಂಡ್ರ ಶರ್ಟ್ಗಳು ಕೊನೆಗೆ? ಆಮೇಲೆ ಕೋಪಕ್ಕೆ ಒಂದು 5-6 ತಿಂಗಳು ಅದನ್ನು ಹಾಕೊಳ್ಳಿಲ್ಲ. ಎಂಗೇಜ್ಮೆಂಟ್ ಆಗಿ ಎಷ್ಟು ದಿನಕ್ಕೆ ಮದುವೆ ಅಂತ? ಆಗಸ್ಟ್ 15 ನನಗೆ ಎಂಗೇಜ್ಮೆಂಟ್ ಆಯಿತು. ಮಕ್ಕಳ ದಿನಾಚರಣೆ ದಿವಸ ನವೆಂಬರ್ 14 ಮದುವೆ ಆಯಿತು. ಮದುವೆ ತಯಾರಿ ಅಂತ ಅನ್ನೋದಾದ್ರೆ ಮೆಂಟಲಿ ಪ್ರಿಪರೇಷನ್ ಅಂತ ಇರುತ್ತೆ. ಸೊ ಯಾಕಂದ್ರೆ ಬಿಸಿ, ನೀವು ಸಿಂಗರ್ ಆಗಿದ್ದೀರಿ. ಸೊ ನಾಳೆ ನನ್ನ ಮದುವೆ ಆದ್ಮೇಲೆ ನಾನು ಇಷ್ಟು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಎಷ್ಟು ಟೈಮ್ ಕೊಡ್ಬೋದು, ಏನ್ ಅನಿಸ್ತದೆ? ನಾನು ಅಷ್ಟು ಟೆನ್ಷನ್ ತಗೊಳ್ಳಿಲ್ಲ. ಅಂದ್ರೆ ನಾನು ಪ್ರೊಫೆಷನಲಿ ಹಾಡ್ತಾ ಇದ್ದೆ. ಇಲ್ಲಿ ಮದುವೆ ಟೈಮು ಅಂದ್ರೆ ಇವ್ರ ಜೊತೆ ಜಾಸ್ತಿ ಓಡಾಡಲಿಲ್ಲ ನಾನು ಅಂತ ಹೇಳ್ಬೋದು. ಅಂದ್ರೆ ಮದುವೆ ಎಲ್ಲ ಗ್ರ್ಯಾಂಡ್ ಆಗಿ ಮಾಡಿದ್ರಪ್ಪ, ಬಟ್ ನಾನು ಸಿಂಪಲ್ ಆಗಿ ಅಷ್ಟೊಂದು ಟೆನ್ಷನ್ ತಗೊಳ್ಳಿಲ್ಲ. ಅಂದ್ರೆ ಸಡಗರ ಎಲ್ಲ ಇತ್ತು.
ಅವಾಗೂ ನಮ್ಗೆಲ್ಲ ಮದ್ವೆ ಜವಾಬ್ದಾರಿ ಅಪ್ಪ ತಗೊಂಡಿದ್ರು, ಸೊ ಮುಂದಿನ ಜವಾಬ್ದಾರಿ ನಾನ್ ತಗೋತೀನಿ ಅಂತ ಇವ್ರು ಹೇಳ್ಬಿಟ್ಟಿರಲ್ಲ ಮುಂಚೆನೆ ನಿಮ್ಗೆ. ಹಂಗೆ ಮದ್ವೆಲಿ ಏನಾದ್ರು ಫನ್ನಿಯಸ್ಟ್ ಘಟನೆ ನಡೆದಿದೆಯಾ ನೆನಪಿಸ್ಕೊಳ್ಳೋದಾದ್ರೆ? ಎಷ್ಟು ಬೇಕಷ್ಟು ನಡೆದಿದೆ ಮದ್ವೆನಲ್ಲಿ. ಮದ್ವೆ ಭೂಮದ ಊಟ ಆಗುತ್ತಲ್ಲ, ಅವಾಗ ಎಲ್ಲ ಚಕ್ಲಿ ಕೋಡ್ಬಳೆ ತಿಂಡಿ ಇಡ್ತಾರಲ್ಲ. ಭೂಮದ ಊಟ ಅಂದ್ರೆ ನಮ್ಗೆ ಬರೀ ತಿಂಡಿಗಳು ಇಟ್ಬಿಟ್ಟಿರಲ್ಲ. ಇವ್ರು ಅನ್ನ ಸಾರು ಬರುತ್ತೆ ಅಂತ ಕಾಯ್ಕೊಂಡು ಕುಂತಿದ್ರು. ಇದೇ ಊಟನಾ, ಇದೇನಾ ತಿಂಡಿ, ಇದನ್ನೇ ಊಟ ಅನ್ಕೋಬೇಕಾ ಅಂತ ಅದೊಂದು ತಮಾಷೆ ಮಾಡ್ತಾ ಇದ್ರು. ಆಮೇಲೆ ಇನ್ನೊಂದು, ಈ ವರಪೂಜೆ ದಿವಸ ಗಂಡನ್ ಕರ್ಕೊಂಡು ಬರ್ತಾರಲ್ಲ, ಸರಿ ಕಾರಲ್ಲಿ ನಮ್ಮ ಅಪ್ಪ ಕಾರ್ ಕಳ್ಸಿದ್ರು. ಕಾರಲ್ಲಿ ಕರ್ಕೊಂಡು ಬಂದು ಇಳಿದ್ರು. ಇಳಿದ ತಕ್ಷಣ ಒಬ್ರು ವಯಸ್ಸಾದವರು, ಸ್ವಲ್ಪ ಏಜ್ಡ್, ಒಂದು 80+ ಇರ್ಬೋದು, ಅವರು ಏನಯ್ಯ ಎಷ್ಟೊತ್ತಿಗಯ್ಯ ಬರೋದು ಅಂತ ಜೋರ್ ಮಾಡಿದ್ರು. ತುಂಬಾ ಸಿಟ್ಟು ಬಂತು, ಯಾರು ಹೆಣ್ಣಿನ ಕಡೆಯವ್ರು ಇರ್ಬೇಕು, ಈ ತರ ಜೋರ್ ಮಾಡ್ತಾ ಇದಾರಲ್ಲ ಅಂತ. ಆಮೇಲೆ ಬಂದು ನನ್ನ ಹತ್ರ, ನೋಡು ಅದು ಯಾರೋ ನಿಮ್ಮ ಕಡೆಯವರು ಈ ತರ ಏನಯ್ಯ ಇಷ್ಟೊತ್ಕ ಬರೋದು, ಸರಿಯಾಗಿ ಗೊತ್ತಾಗಲ್ವಾ ಬರಕ್ಕೆ, ಮದ್ವೆ ಗಂಡು ನೀನೇ ಇಷ್ಟು ಲೇಟ್ ಮಾಡ್ತೀಯಾ ಅಂತ ಅಂದ್ರು. ನಾನು ಯಾರು ಅಂತ ಹುಡುಕ್ತಾ ಇದ್ದೀನಿ, ಯಾರು ಇರ್ಬೋದು ಅಂತ. ಆಮೇಲೆ ನೋಡಿದ್ರೆ ಅವ್ರ ಕಡೆಯವ್ರೆ. ಸೊ ಮದುವೆ ಅಂದಾಕ್ಷಣ ನಿಮ್ಗೆ ಈಗಲೂ ಕೂತ್ಕೊಂಡಾಗ ನೆನಪಿಗೆ ಬರುವಂತ ಘಟನೆ ಇದೆಯಾ ಏನಾದ್ರು ಅಂತ? ಅದು ಒಂದೊಂದು ಸ್ಟೇಜ್ನು ಯಾವ ಹುಡುಗಿನೂ ಮರೆಯಲ್ಲ. ಯಾಕೆಂದ್ರೆ ವರಪೂಜೆ ಇರ್ಬೋದು, ಧಾರೆ ಇರ್ಬೋದು, ಎಲ್ಲ ಶಾಸ್ತ್ರಗಳು. ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು ಗೊತ್ತಾ, ಆಚಾರ್ಯಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಥರ ಕೊಟ್ಬಿಟ್ಟು ಎಲ್ಲ ಮಂತ್ರಗಳನ್ನೆಲ್ಲ ಎಗರಿಸ್ಬಿಡಿ, ನಂಗೆ ತುಂಬ ಹೊತ್ತು ಕೂತ್ಕೊಳ್ಳೋಕ್ಕಾಗಲ್ಲ ಅಂತ. ಬಟ್ ಅವರು ಆಚಾರ್ಯರು ಆಮೇಲೆ ಬಂದು, ನೋಡು ನಿನ್ನ ಗಂಡ ಹಿಂಗೆ ಕೊಟ್ಟಿದ್ದು, ನಾನು ಯಾವ ಮಂತ್ರಗಳನ್ನೂ ಇದು ಮಾಡಿಲ್ಲ, ಅಷ್ಟೂ ಹೇಳಿಸಿದ್ದೀನಿ ಅಂತ. ಇವರು ಎಲ್ಲ ನಂಗೇನು ಹೇಳಿಸಿಲ್ಲ ಅಂತ ಹಂಗೆ ಕೂತ್ಕೊಂಡಿದ್ರು. ಬಟ್ ಎಲ್ಲ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪು ನೆನಪು ಬರುತ್ತೆ ನನಗೆ. ಮದುವೆ ಮನೆಯದು ರಿಸೆಪ್ಷನ್ ಇರ್ಬೋದು. ಆಮೇಲೆ ಅಂತಂದ್ರೆ ನಿಮ್ಮಲ್ಲಿ ನಿಮ್ಗೆ ಮದುವೆ ಶಾಸ್ತ್ರಗಳಲ್ಲಿ ನಿಮ್ಗೆ ಯಾವ್ದು ತುಂಬಾ ಇಷ್ಟ ಆಯ್ತು ಶಾಸ್ತ್ರ? ಎಲ್ಲ ಹೇಳಿಸ್ತಾರಲ್ಲ, ಎಲ್ಲ ಮಂತ್ರಗಳು ಎಲ್ಲ ಹೇಳಿಸ್ತಾರಲ್ಲ, ಎಲ್ಲಾನು ಇಷ್ಟ ಆಯ್ತು. ಮೇಡಮ್ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, BR ಛಾಯಾ ಅವರ ಮದುವೆಯ ಮಧುರ ಕ್ಷಣಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ರು. ಅವರು ಫನಿಯಸ್ಟ್ ಘಟನೆಗಳನ್ನ ಮತ್ತಷ್ಟು ಹಂಚ್ಕೊಳ್ತಾರೆ, ಮತ್ತಷ್ಟು ಮಾತಾಡ್ತೀವಿ ಈ ಬಗ್ಗೆ ಚಿಕ್ಕ ಬ್ರೇಕ್ನ ನಂತರ.